ಉತ್ತರ ಕನ್ನಡ ಜಿಲ್ಲೆಯ ಪುಟ್ಟ ತಾಲೂಕು ಅಂಕೋಲ ಈಗ ದೇಶದ ಭದ್ರತಾ ಭೂಪಟದಲ್ಲಿ ಮಿನುಗ್ತಾ ಇದೆ. ಸಿಆರ್ಪಿಎಫ್ಗೆ ಅಂಕೋಲ ದಂಪತಿ ಸಾಕಿದ ಶ್ವಾನಗಳು ಆಯ್ಕೆಯಾಗಿವೆ. ಈಗ ಈ ಶ್ವಾನಗಳಿಗೆ ತರಬೇತಿಯನ್ನು ನೀಡಲಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಾವಿಕೇರಿ ಗ್ರಾಮದಲ್ಲಿರುವ ರಾಘವೇಂದ್ರ ಭಟ್ ಎಂಬುವರು ಕಳೆದ ಕೆಲವು ವರ್ಷಗಳಿಂದ ಶ್ವಾನಗಳನ್ನ ಸಾಕುವ ಹವ್ಯಾಸ ರೂಢಿಸಿಕೊಂಡಿದ್ದಾರೆ. ಅದರಲ್ಲೂ ಬೆಲ್ಜಿಯಂ ಮೆಲಿನೋಯ್ ಸ್ಥಳೀಯ ಶ್ವಾನಗಳನ್ನ ಹೆಚ್ಚಾಗಿ ಸಾಕುತ್ತಾರೆ. ಇದೀಗ ಇವರು ಸಾಕಿದ ಬೆಲ್ಜಿಯಂ ಮೆಲಿನೋಯ್ ಸ್ಥಳೀಯ 9 ಶ್ವಾನಗಳನ್ನ ದೇಶದ ಭದ್ರತಾ ಸಂಸ್ಥೆ ಸಿಆರ್ಪಿಎಫ್ಗೆ ಮತ್ತು ಪಶ್ಚಿಮ ಬಂಗಾಳ ಪೊಲೀಸ್ ತಂಡಕ್ಕೆ ದಾನವಾಗಿ ಕೊಟ್ಟಿದ್ದಾರೆ. ಈಗ 9 ಶ್ವಾನಗಳನ್ನ ಭದ್ರತಾ ಪಡೆಗೆ ಸೇರ್ಪಡೆಯಾಗಲಿವೆ. 70 ದಿನದ ಮರಿಗಳನ್ನ ದೇಶದ ಭದ್ರತಾ ಪಡೆಗೆ ದಾನವಾಗಿ ಕೊಟ್ಟಿದ್ದು, ಪಶ್ಚಿಮ ಬಂಗಾಳದಿಂದ ಬಂದ ಪೊಲೀಸರು ಮತ್ತು ಸಿಆರ್ಪಿಎಫ್ ಸಿಬ್ಬಂದಿಗೆ ಹಸ್ತಾಂತರ ಮಾಡಿದ್ದಾರೆ. ಮುಂದೆ ಈ ನಾಯಿ ಮರಿಗಳು ದೇಶದ ಭದ್ರತೆಗಾಗಿ ಕೆಲಸ ಮಾಡಲಿವೆ. ಈಗಾಗಲೇ ಸಿಆರ್ಪಿಎಫ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ನನ್ನ ನಾಯಿ ಮರಿಗಳನ್ನು ಗುಣಮಟ್ಟ ಹಾಗೂ ಅವಳ ತೀಕ್ಷ್ಣತೆಯನ್ನು ನೋಡಿ ಸಿಆರ್ಪಿಎಫ್ನವರು ತುಂಬ ಗೌರವದಿಂದ ನಾಯಿ ಮರಿಗಳ ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನನ್ನ ನಾಯಿ ಮರಿಗಳು ಅಸ್ಸಾಂ ರೈಫಲ್ ಅನೇಕ ಪೊಲೀಸ್ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಇನ್ನು ಈ ಹಿಂದೆಯೂ ಕೂಡ ರಾಘವೇಂದ್ರ ಭಟ್ ಬೆಲ್ಜಿಯಂ ಮೆಲಿನೋಯ್ ಸ್ಥಳೀಯ 17 ನಾಯಿಗಳನ್ನು ಭಾರತೀಯ ಸೇನೆಗಾಗಿ ಅಸ್ಸಾಂಗೆ ನೀಡಿದ್ದರು. ಆ ಬಳಿಕ 2 ನಾಯಿಗಳನ್ನು ಬೆಂಗಳೂರಿಗೆ ನೀಡಿದ್ದರು. ಈಗ ಸಿಆರ್ಪಿಎಫ್ಗೆ 4 ಹಾಗೂ ಪಶ್ಚಿಮ ಬಂಗಾಳ ಪೊಲೀಸ್ ತಂಡಕ್ಕೆ 5 ಸೇರಿ 9 ನಾಯಿಗಳನ್ನು ದಾನವಾಗಿ ಕೊಟ್ಟಿದ್ದಾರೆ. ಬೆಲ್ಜಿಯಂ ಮೆಲಿನೋಯ್ ಸ್ಥಳೀಯ ನಾಯಿಗಳು ತುಂಬಾ ಚಾಣಚಕ್ಯತೆಯಿಂದ ಕೆಲಸ ಮಾಡುತ್ತವೆ. ಹೂತಿಟ್ಟ ಬಾಂಬ್ಗಳನ್ನು ಪತ್ತೆ ಹಚ್ಚುತ್ತವೆ ಎನ್ನಲಾಗಿದೆ. ಕಾಡಿನೊಳಗೆ ಸುಮಾರು 40 ಕಿಲೋಮೀಟರ್ ಗಸ್ತು ಮಾಡಿದರೂ ಆಯಾಸ ಆಗಲ್ಲ. ಶತ್ರು ಸೈನ್ಯದ ವಿರುದ್ಧ ಕೆಲಸ ಮಾಡುವ ಬೆಲ್ಜಿಯಂ ತಳಿಯ ನಾಯಿಗಳನ್ನ ಸೇನೆಗೆ ಬೇಕಾದ ರೀತಿಯಲ್ಲಿ ತರಬೇತಿ ನೀಡಿ ಗಡಿಯಲ್ಲಿ ಪತ್ತೇದಾರಿ ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ನಿರ್ಧಾರ ಮಾಡಲಾಗಿದೆ. स्टैंडर्ड क्वालिटी जिसको हम 2 महीने का बेसिक ट्रेनिंग फाउंडेशन ट्रेनिंग करके और 10 महीने का ट्रेनिंग करके फील्ड में डिप्लॉय करेंगे. ಒಟ್ಟಾರೆ ದೇಶ ಕಾಯುವ ಕೆಲಸಕ್ಕೆ ನಮ್ಮ ಕರ್ನಾಟಕದ ಅಂಕೋಲದಿಂದ ನಾಯಿಗಳು ಸೇರ್ಪಡೆ ಆಗಿರೋದು ಹೆಮ್ಮೆಯ ವಿಚಾರ ಅನ್ನಬಹುದು. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ.